ಅನನ್ಯ ಪಾತ್ರವೇ ಸೃಷ್ಟಿ ಅಂತ ಸುಜಾತಾ ಭಟ್ ತಪ್ಪೊಪ್ಕೊಂಡಿದ್ದಾರೆ. ನಾನ್ ತೋರಿಸಿದ್ದು ವಾಸಂತಿ ಫೋಟೋ, ಆಕೆ ಇನ್ನೂ ಕೂಡ ಬದುಕಿದ್ದಾಳೆ ಅನ್ನುವಂತ ಹೇಳಿಕೆಯನ್ನ ಸುಜಾತಾ ಕೊಟ್ಟಿದ್ದಾರೆ. ಇನ್ನೂ ಹಲವು ವಿಚಾರಗಳ ಬಗ್ಗೆ ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ನನಗೆ ಅನನ್ಯ ಅನ್ನೋ ಮಗಳಿದ್ದಾಳೆ ಎಂದು ಹೇಳ್ತಿದ್ದ ಸುಜಾತಾ ಭಟ್ ಇದೀಗ ತಪ್ಪೊಪ್ಪಿಕೊಂಡಿದ್ದಾಳೆ. ಮಗಳು ಅನನ್ಯ ಕೇವಲ ಸೃಷ್ಟಿ, ಫೋಟೋ ವಾಸಂತಿಯದ್ದು ಅಂತ ಟಿವಿ9ಗೆ ಸುಜಾತಾ ಭಟ್ ಎಕ್ಸ್ಕ್ಲೂಸಿವ್ ಹೇಳಿಕೆ ನೀಡಿದ್ದಾರೆ. ವಸಂತಿ ಸತ್ತಿಲ್ಲ, ಬದುಕಿದ್ದಾಳೆ, ಬೇಕಂತಲೇ ವಸಂತಿ ಫೋಟೋ ಅನನ್ಯ ಎಂದು ತೋರಿಸಿದೆ ಎಂದಿದ್ದಾರೆ. ಸತ್ಯ ಇದ್ರೂ ಅದನ್ನು ನನಗೆ ಇದು ಮಾಡುವಂಥ ಶಕ್ತಿ ಇಲ್ಲ ಅಲ್ಲಿ, ಹಾಗಾಗಿ ನಾನು ಅದನ್ನು ವಿತ್ಡ್ರಾ ಮಾಡಿಕೊಂಡು ಸತ್ಯಾಸತ್ಯತೆ ಒಂದಲ್ಲ ಒಂದು ದಿನ ಬಂದೇ ಬರ್ತದೆ. ಇವತ್ತಲ್ಲ ನಾಳೆ ಯಾವತ್ತಾದರೂ ಒಂದು ದಿನ ಬಂದೇ ಬರ್ತದೆ. ಇವಾಗಲೂ ನನಗೆ ಕಾಡ್ತಾ ಇರೋದು ಅವಳು ಬದುಕಿದ್ದಾಳೆ ಅನ್ನುವಂಥದ್ದೇ ನನಗೆ ಕಾಡ್ತಾ ಇದೆ. ಅವಳು ಸತ್ತಿಲ್ಲ. ಅಲ್ಲಿ ಏನೋ ಒಂದು ಪ್ರಪಕಂಡ ಮಾಡಿದ್ದಾರೆ, ದೊಡ್ಡ ಪ್ರಪಕಂಡನೇ ಇದೆ. ಆ ಫೋಟೋವನ್ನು ನಾನು ಬೇಕಂತಲೇ ಇದರಲ್ಲಿ ಮೀಡಿಯಾದ ಮುಂದೆ ತೋರಿಸಿರುವಂಥದ್ದು, ಬೇಕಂತಲೇ ನಾನು ತೋರಿಸಿರುವಂಥದ್ದು. ಇಷ್ಟೇ ಅಲ್ಲ, ತಾತನ ಕಾಲದ ಜಾಗ ಧರ್ಮಸ್ಥಳಕ್ಕೆ ದಾನ ಮಾಡಿದ್ದಾರೆ. ನಾನು ಜೀವಂತವಾಗಿದ್ದು ಸತ್ತಿದ್ದೇನೆಂದು ಹೇಳಿದ್ದಾರೆ. ಇದು ನನಗೆ ತುಂಬಾ ನೋವು ತಂದಿದೆ ಅಂತಲೂ ಸುಜಾತಾ ಹೇಳಿದ್ದಾರೆ. ನಮ್ಮ ತಂದೆದು ಜಾಗ ಅದು ಶ್ರೀನಿವಾಸ, ಪ್ರಸನ್ನ, ಸೋಮೇಶ್ವರ ಮತ್ತು ಸ್ವಲ್ಪ ಅಡಿಕೆ ತೋಟ ಎಲ್ಲ ಇದ್ವು. ಜೀವಂತವಾಗಿದ್ದು ನಾನು ಸತ್ತು ಹೋಗಿದ್ದೀನಿ ಅನ್ನುವಂಥ ವಿಚಾರ ತುಂಬ ನೋವಾಗಿದೆ. ಆದರೆ ದಾನ ಮಾಡಿದಾರೋ ಮಾರಿದಾರೋ ನನಗೆ ಅದು ಸತ್ಯ ಗೊತ್ತಿಲ್ಲ. ವಿಚಾರ ಅಲ್ಲಿ ತಿಳಿದ್ರೆ ದಾನ ಮಾಡಿದ್ದಾರೆ ಅನ್ನುವಂಥ ವಿಚಾರ ಮಾತ್ರ ಬರ್ತಾ ಇತ್ತು. ನಾನು ಇನ್ನೇನು ಎಲ್ಲೂ ಸಿಗಲ್ಲ, ನಮಗೆ ಯಾವುದೇ ರೀತಿಯಿಂದ ನ್ಯಾಯ ಸಿಗಲ್ಲ ಅನ್ನುವಂಥದ್ದು ನನಗೆ ಒಂದು ಇದು ಗೊತ್ತಾಗಿದೆ. ಇಷ್ಟೇ ಅಲ್ಲ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿ ಮಾತನಾಡಿದ ಸುಜಾತಾ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಸತ್ಯ ಇಂದಲ್ಲ ನಾಳೆ ಹೊರಗೆ ಬಂದೇ ಬರುತ್ತೆ ಅಂದ್ರು. ಸುಮ್ಮನೆ ಯಾರೋ ಒಂದು ಇದು ಹೇಳ್ತಾರೆ, ಒಂದು ಇದು ಮಾಡ್ತಾರೆ ಅಂದರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಅಷ್ಟೇ ನನ್ನದು ಇದು. ಏನೋ ಒಂದು ವಿಚಾರ ಅದರಲ್ಲಿ ಇದೆ, ಹೊರಗಡೆ ಬರುತ್ತೆ ಅನ್ನುವಂಥದ್ದು ನಿಮ್ಮ ಭಾವನೆ? ಬರುತ್ತೆ, ಇವತ್ತೆಲ್ಲ ನಾಳೆ ಬಂದೇ ಬರಬೇಕು, ಬರುತ್ತೆ. ಯಾರು ಏನು ಧರ್ಮಸ್ಥಳ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಒಂದು ಇದು ಕೃತ್ಯ, ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಲ್ಲಿಯ ಜನತೆಗೆ ಗೊತ್ತು. ಅದು ಜಯಂತ್ ಮಟ್ಟಣ್ಣನವರ ಜೊತೆ ದೆಹಲಿಗೆ ಹೋಗಿದ್ದೆ ಅಂತಲೂ ಸುಜಾತಾ ಭಟ್ ಒಪ್ಪಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಅಂದರೆ ದೆಹಲಿಗೆ ಆ ಬುರುಡೆಯನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಜೊತೆಗೆ ಹೋಗಿದ್ರಿ, ಯಾಕೆ ಹೋಗಿದ್ರಿ ಅವ್ರ ಜೊತೆಲಿ? ನನಗೆ ಯಾಕೋ ಅವರು ಕರ್ಕೊಂಡು ಹೋದರು. ಅವನು ಬುರುಡೆ ವ್ಯಕ್ತಿ ಅಂತ ನನಗೂ ಗೊತ್ತಿಲ್ಲ. ಮತ್ತು ಅವರದ್ದೆಲ್ಲ ಗಿರೀಶ್ ಮಟ್ಟಣ್ಣ ಆಗಿರಲಿ, ಅವರೆಲ್ಲ ಯಾರು ಏನು ಅವರು ಗೊತ್ತು ನನಗೆ. ನಾನು ಮಟ್ಟಣ್ಣ ಆಗಿರಲಿ, ಜಯಂತಿ ಟಿಯನ್ನು ನಾನು ಯಾರನ್ನೂ ಸಂಪರ್ಕಿಸಲಿಲ್ಲ. ಇನ್ನು ಸುಜಾತಾ ಭಟ್ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಜಯಂತ್, ಅವರನ್ನು ನಂಬಿ ನಾವು ಮೋಸ ಹೋದ್ವಿ, ನಾವು ಮಾಡಿದ ದೊಡ್ಡ ತಪ್ಪು ಅಂತ ಬೇಸರ ಹೊರಹಾಕಿದ್ರು. ಸುಜಾತಾ ವಿಷಯದಲ್ಲಿ ನಂಬಿ ಮೋಸ ಹೋಗಿರೋದು ಅದು ದೊಡ್ಡ ತಪ್ಪು ಮಾಡಿದೆ, 100ಕ್ಕೆ 100%. ನೋಡಿ, ಪ್ರಕೃತಿಯಲ್ಲಿ ನಿಂತೀನಿ, ಮರ ಬಿದ್ದು ಸಾಯಿಲಿ, ನಾನು ಆವು ಕಚ್ಚಿ ಸಾಯಿಲಿ ಅಂಥ ಕೆಲಸ ಹಿಂದೆ ನಾನು ಮಾಡಲಿಲ್ಲ ಅಂತ ಹೇಳ್ತೀನಿ. ಆ ದೇವರವ್ರಿಗೆ ಅದನ್ನು ಕೊಡಲಿ, ನಾನು ಅಂಥ ಕೆಲಸಕ್ಕೆ ಹೋಗಿಲ್ಲ, ಮಾಡೂ ಇಲ್ಲ. ಧರ್ಮಸ್ಥಳ ಪ್ರಕರಣದ ಸತ್ಯ ಬಯಲಿಗೆಳೆಯೋಕೆ SIT ಎಲ್ಲ ಆಯಾಮದಲ್ಲೂ ತನಿಖೆ ಮಾಡ್ತಿದೆ. ಇತ್ತ ಸುಜಾತಾ ದಿನಕ್ಕೊಂದು ಕ್ಷಣಕ್ಕೊಂದು ಹೇಳಿಕೆ ನೀಡುತ್ತಿದ್ದು, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಎಂದಿದ್ದಾರೆ. ಹಾಗಾದರೆ ಅಸಲಿಗೆ ಧರ್ಮಸ್ಥಳದಲ್ಲಿ ನಡೆದಿದ್ದೇನೋ ಅನ್ನೋದು ತನಿಖೆಯಿಂದಲೇ ಬಯಲಾಗಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.